ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ಡಾಕ್ಟರ್ ಕಾವ್ಯ. ಇವತ್ತು ನಾನು ನಿಮ್ಮ ಮುಂದೆ ನೀಲಗಿರಿ ತೈಲನ ತೊಗೊಂಡು ಬಂದಿದ್ದೀನಿ. ಈ ನೀಲಗಿರಿ ಎಣ್ಣೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಒಂದಷ್ಟು ಕ್ರಮಗಳಿದೆ. ಅಂದರೆ ಈ ನೀಲಗಿರಿ ತೈಲನ ನೀವು ಡೈರೆಕ್ಟಾಗಿ ಹಚ್ಚಬಾರ್ದು. ಯಾವುದಾದ್ರೂ ಎಣ್ಣೆ, ಕೊಬ್ಬರಿ ಎಣ್ಣೆನ ಇಲ್ಲ ಬಾದಾಮಿ ಎಣ್ಣೆ ಇಲ್ಲ ಅಂದರೆ ಆಲಿವ್ ಆಯಿಲ್, ಈ ಥರ ಒಂದು ಎಣ್ಣೆಗಳೊಂದಿಗೆ ಮಿಕ್ಸ್ ಮಾಡಿ ಯಾವಾಗಲೂ ಹಚ್ಚಬೇಕು. ಜೊತೆಗೆ ಇದು ಯಾವಾಗಲೂ ಒಂದು ಸಾರಿ ಟೆಸ್ಟ್ ಮಾಡಿ ನಿಮ್ಮ ಚರ್ಮಕ್ಕೆ ಇದು ಹೋಗುತ್ತಾ ಇಲ್ವಾ ಅಂತ. ದಯವಿಟ್ಟು ಈ ಎಣ್ಣೆನ ಕುಡಿಯೋದಕ್ಕೆ ಹೋಗಬೇಡಿ. ಮಕ್ಕಳಿಂದ ಅಂತೂ ಖಂಡಿತವಾಗ್ಲೂ ದೂರ ಇಡಿ. ಚಳಿಗಾಲದಲ್ಲಿ ಕೆಮ್ಮು, ನೆಗಡಿ, ಜ್ವರ ಸರ್ವೇ ಸಾಧಾರಣವಾಗಿರುತ್ತೆ. ಇಂಥದ್ದೇನಾದರೂ ನಿಮಗೂ ಇದ್ದರೆ 3-5 ಡ್ರಾಪು ನೀವು ಸ್ನಾನ ಮಾಡುವಾಗ ಈ ನೀಲಗಿರಿ ತೈಲನ ಬಿಸಿನೀರಿಗೆ ಹಾಕಿ ಸ್ನಾನ ಮಾಡಿದ್ರೆ ಖಂಡಿತವಾಗ್ಲೂ ರಿಲೀಫ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಇದನ್ನು ಸ್ಟೀಮ್ ಕೂಡ ತೊಗೋಬೋದು. ನಿಮಗೇನಾದರೂ ತಲೆನೋವಿದೆಯಾ ಅಥವಾ ಏನಾದರೂ ಮೂಳೆ ನೋವು ಅಥವಾ ಕಂಡ ನೋವು ಆ ಥರ ಇದ್ದರೆ 2-3 ಡ್ರಾಪು ನೀಲಗಿರಿ ತೈಲನ ಕೊಬ್ಬರಿ ಎಣ್ಣೆಯೊಂದಿಗೆ ಮಿಕ್ಸ್ ಮಾಡಿ ಆ ಒಂದು ಜಾಗದಲ್ಲಿ ಹಚ್ಚಿ ಮಸಾಜ್ ಮಾಡಿದ್ರೆ ನಿಮಗೆ ಅಲ್ಲೇ ಇನ್ಸ್ಟೆಂಟ್ ರಿಲೀಫ್ ಗೊತ್ತಾಗುತ್ತೆ. ಮೊಡವೆ ಬಂದು ಏನಾದ್ರೂ ನಿಮಗೆ ಸಿಕ್ಕಾಬಟ್ಟೆ ಕಡಿತಿದೆ, ಕೆರಿತಿದೆ, ದಪ್ಪ ಆಗಿಬಿಟ್ಟಿದೆ ಮೊಡವೆ ಅಂತ ಅಂದಾಗ ಈ ಒಂದು ನೀಲಗಿರಿ ತೈಲನ 1-2 ಡ್ರಾಪ್ ಅದರ ಜೊತೆಗೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಒಂದು ಹತ್ತಿ ಬಟ್ಟೆಯಿಂದ ಆ ಜಾಗಕ್ಕೆ ಇಟ್ಟು ಆಮೇಲೆ ಸ್ವಲ್ಪ ಒಂದು 2-3 ಗಂಟೆ ಆದಮೇಲೆ ತೊಳೆದ್ರೆ ಖಂಡಿತವಾಗ್ಲೂ ಎಷ್ಟೋ ಉರಿ ಕಡಿತ ಕಡಿಮೆ ಆಗಿರುತ್ತೆ. ಇನ್ನು ಕೆಲವ್ರಿಗೆ ಬಾಯಿಲಿ ಎಷ್ಟೇ ಬ್ರಷ್ ಮಾಡಿದ್ರೂ ಸ್ವಲ್ಪ ಕೆಟ್ಟು ವಾಸನೆ ಬರ್ತಿರುತ್ತೆ. ಅಂಥವ್ರಿಗೆ ಈ ನೀಲಗಿರಿ ತೈಲನ ಸ್ವಲ್ಪ ತೌಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮುಕ್ಕಳಿಸಿ ಉಗಿದ್ರೆ ಖಂಡಿತವಾಗ್ಲೂ ಆ ಒಂದು ಕೆಟ್ಟ ವಾಸನೆ ಕಡಿಮೆ ಆಗುತ್ತೆ. ಜೊತೆಗೆ ಮಕ್ಕಳೇನಾದರೂ ಸಂಜೆ ಆಟ ಆಡ್ತಿದ್ದಾಗ ಈ ಸೊಳ್ಳೆ ಸರ್ವೇ ಸಾಧಾರಣವಾಗಿರ್ತವೆ. ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಮಕ್ಕಳು ಬಟ್ಟೆಗೆ ಒಂದು 2-3 ಡ್ರಾಪನ್ನು ಹಾಕೋದ್ರಿಂದ ಎಷ್ಟೋ ಸೊಳ್ಳೆಗಳು ಬರೋದನ್ನು ಅವಾಯ್ಡ್ ಆಗುತ್ತೆ. ಹಾಗಿದ್ರೆ ಈ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಇದನ್ನು ಇನ್ನೊಂದಷ್ಟು ನಿಮ್ಮ ಮನೆಯವರೊಂದಿಗೆ, ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದರೆ ನೀವು ಈ ನೀಲಗಿರಿ ತೈಲನ ಎಷ್ಟು ಸಾರಿ ಯೂಸ್ ಮಾಡಿದ್ದೀರಾ, ಯಾವ ಒಂದು ಲಾಭಕ್ಕೋಸ್ಕರ ಯೂಸ್ ಮಾಡಿದ್ದೀರಾ, ನಿಮ್ಗೇನು ಬೆನಿಫಿಟ್ ಕೊಟ್ಟಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಇನ್ನು ಮುಂದಿನ ವಿಡಿಯೋದೊಂದಿಗೆ ಇನ್ನೊಂದಷ್ಟು ಉಪಯುಕ್ತ ವಿಚಾರಗಳನ್ನ ತೊಗೊಂಡು ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.